ಅನಧಿಕೃತವಾಗಿ ಕಸ್ಟಡಿಗೆ ಪಡೆಯುವ ಪೊಲೀಸರೇ ಹುಷಾರಾಗಿರಿ. ಠಾಣೆಯ ಒಳಗೆ ಇನ್ನು ಮುಂದೆ ನಿಮ್ಮ ಭ್ರಷ್ಟಾಚಾರ ನಡೆಯೋದಿಲ್ಲ. ದೇಹಕ್ಕೆ ಖಾಕಿ ಬಟ್ಟೆ ಇದೆ, ತಲೆಗೊಂದು ಟೋಪಿ ಇದೆ, ಭುಜಕ್ಕೊಂದಷ್ಟು ಸ್ಟಾರ್ಗಳಿದಾವೆ. ಏನು ಬೇಕಾದರೂ ಮಾಡಬಹುದು. ಸಂವಿಧಾನದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಿದ್ರೂ ಅದನ್ನ ಗಮನಿಸೋದಕ್ಕೆ ಯಾರು ಹೋಗೋದಿಲ್ಲ ಅಂತ ಹೇಳಿ ಅಧಿಕಾರವನ್ನ ಉಲ್ಲಂಘನೆ ಮಾಡ್ಕೊಂಡು ಏನಾದ್ರೂ ನೀವು ಕಸ್ಟಡಿಗೆ ಪಡೆದ್ರೆ ಅಂತರದ್ದು ಪೊಲೀಸರು ಇದನ್ನ ಈ ಸ್ಟೋರಿನ ಗಮನಿಸಬೇಕು. ಪೊಲೀಸ್ ಠಾಣೆಯ ಸಿಸಿಟಿವಿ ಕೇಳಿದ್ರೆ ಅರ್ಜಿದಾರರಿಗೆ ನೀಡಲೇಬೇಕು. ಸಬೂಬು ಹೇಳಿ ಸಿಸಿಟಿವಿ ನಿರಾಕರಿಸುವಂತಿಲ್ಲ ಎಂದು ಆದೇಶಿಸಿದ ಆಯೋಗ. ಬಿಡದಿ ಠಾಣೆಯ ಸಿಸಿಟಿವಿ ದೃಶ್ಯವನ್ನ ಅರ್ಜಿದಾರ ಜಯದೇವ ಎಂ ಕೋರಿದ್ರು. ಸಿಸಿಟಿವಿ ಫುಟೇಜ್ ನೀಡದೆ ಸಬೂಬು ಕೊಟ್ಟಿದ್ದ ಠಾಣಾಧಿಕಾರಿಗಳು. ಪೊಲೀಸರ ನಡೆಯನ್ನ ಪ್ರಶ್ನಿಸಿ ಮಾಹಿತಿ ಆಯೋಗದ ಮೆಟ್ಟಿಲೇರಿದ ಅರ್ಜಿದಾರ. ಬಿಡದಿ ಪೊಲೀಸರಿಗೆ ಚಳಿ ಬಿಡಿಸಿದ ರಾಜ್ಯ ಮಾಹಿತಿ ಆಯೋಗ. ಮಾಹಿತಿ ಹಕ್ಕು ಕಾಯ್ದೆಯಾಡಿ ಸಿಸಿಟಿವಿ ಫುಟೇಜ್ ಕೇಳಿದ್ರೆ ಕೊಡಲೇಬೇಕು. ವೈರ್ ಕಟ್ ಆಗಿದೆ, ಇಲಿ ತಿಂದಿದೆ, ಐಟಿ ವರ್ಕರ್ ಬಂದಿಲ್ಲ, ಸಿಸಿಟಿವಿಯ ಮುಖದ ಮೇಲೆಲ್ಲ ಧೂಳು ಬಿದ್ದಿದೆ, ಹಾಗಾಗಿ ಫುಟೇಜ್ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಕತೆ ಹೇಳೋ ಹಂಗಿಲ್ಲ. ಅದು ಬಿಡದಿ ಠಾಣೆಯಾಗಿರ್ಲಿ, ಭುವನೇಶ್ವರಿ ಪೊಲೀಸ್ ಠಾಣೆಯಾಗಿರ್ಲಿ, ಕುಮಾರಸ್ವಾಮಿ ಲೇಔಟ್ ಠಾಣೆಯೇ ಆಗಿರಲಿ, ಅರ್ಜಿದಾರ ಅದರ ಫುಟೇಜ್ ಅನ್ನ ಕೇಳಿದ್ರೆ ನೀವು ಕೊಡಲೇಬೇಕು. ಅನಧಿಕೃತವಾಗಿ ಕಸ್ಟಡಿಗೆ ಪಡೆಯುವ ಮುನ್ನ ಪೊಲೀಸರು ಎಚ್ಚರಗೊಳ್ಳಬೇಕು. ಠಾಣೆಯೊಳಗೆ ಇನ್ನು ಮುಂದೆ ನಿಮ್ಮ ಭ್ರಷ್ಟಾಚಾರ ನಡೆಯೋದಿಲ್ಲ. ಕರ್ನಾಟಕ ಮಾಹಿತಿ ಆಯೋಗದಿಂದ ಮಹತ್ವದ ಆದೇಶ ಇದು. ಠಾಣೆಯೊಳಗೆ ಭ್ರಷ್ಟಾಚಾರ ಮಾಡಿದ್ರೆ ಸಿಕ್ಕಿ ಹಾಕಿಕೊಳ್ಳೋದು ಫಿಕ್ಸು. ನಿಮ್ಮ ತಲೆ ಮೇಲೆ ನೇತಾಡ್ತಾ ಇರೋ ಕಪ್ಪು ಸಿಸಿಟಿವಿ ಫುಟೇಜು ಕತೆ ಹೇಳ್ತಾವೆ ಮುಂದಕ್ಕೆ. ಬಿಡದಿ ಪೊಲೀಸ್ ಠಾಣಾಧಿಕಾರಿಗಳಿಗೆ ಚಾಟಿ ಏಟು ಕೊಟ್ಟ ನಿಯೋಗ. ಪೊಲೀಸ್ ಠಾಣೆಯ ಸಿಸಿಟಿವಿ ಕೇಳಿದ್ರೆ ಅರ್ಜಿದಾರರಿಗೆ ನೀಡಲೇಬೇಕು. ಇದು ಪೊಲೀಸರಿಗೆ ಅವಮಾನ ಮಾಡ್ತಿರೋದಲ್ಲ, ನಿಮ್ಮನ್ನ ಪೊಲೀಸರಾಗಿ ಮಾತ್ರ ನೋಡೋದಕ್ಕೆ ಇಷ್ಟಪಡುವವರು ನಾವು. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀವಿ. ಪೋಲಿಗಳ ಹಾಗೆ ವರ್ತಿಸಬಾರದು ಅನ್ನೋ ಉದ್ದೇಶ ಅಷ್ಟೇ. ಬಿಡದಿ ಠಾಣೆಯ ಸಿಸಿಟಿವಿ ದೃಶ್ಯ ಕೋರಿದ್ದ ಅರ್ಜಿದಾರರಿಗೆ ಫುಟೇಜ್ ಅನ್ನು ಕೊಡಲಿಲ್ಲ, ಸಬೂಬ್ ಕೊಟ್ಟು ಕಳಿಸ್ಕೊಟ್ಟಿದ್ರು. ಆತ ಏನು ಮಾಡ್ದ, ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟದ. ಈಗ ಲೈಟ್ ಹತ್ತುತ್ತಾ ಇದೆ. ಪೊಲೀಸರ ನಡೆ ಪ್ರಶ್ನಿಸಿ ಮಾಹಿತಿ ಆಯೋಗದ ಮೆಟ್ಟಿಲೇರಿದ ಅರ್ಜಿದಾರ. ಬಿಡದಿ ಪೊಲೀಸರಿಗೆ ಚಳಿ ಬಿಡಿಸಿದ ರಾಜ್ಯ ಮಾಹಿತಿ ಆಯೋಗ. ಮಾಹಿತಿ ಹಕ್ಕು ಕಾಯ್ದೆ ಅಡಿ ಸಿಸಿಟಿವಿ ಫುಟೇಜ್ ಕೇಳಿದ್ರೆ ಕೊಡಲೇಬೇಕು. ಸಬೂಬು ಹೇಳಂಗಿಲ್ಲ, ಕತೆ ಹೇಳಂಗಿಲ್ಲ. ಮಹತ್ವದ ಆದೇಶದಿಂದ ಠಾಣೆಯೊಳಗಿನ ಭ್ರಷ್ಟಾಚಾರಕ್ಕೆ ಕಡಿವಾಣ. ಸೊ ಇದು ಒಂದು ತರಹದ ಪೊಲೀಸ್ ವ್ಯವಸ್ಥೆಯಲ್ಲಿ ಹೊಸತೊಂದು ವಿಪ್ಲವ ಅಥವಾ ಬದಲಾವಣೆಯನ್ನು ತರಬಹುದಾ ಎನ್ನುವಂತಹದನ್ನು ನಿರೀಕ್ಷೆ ಇಟ್ಕೋಬಹುದಷ್ಟೇ. ಉಳಿದ ಹಾಗೆ ಗ್ಯಾರಂಟಿ ಭರವಸೆ ಇದಲ್ಲ. ಹಾಗಾದರೆ ಅಕ್ರಮವಾಗಿ ಕಸ್ಟಡಿಗೆ ಇಟ್ಟುಕೊಳ್ಳುವ ಮುನ್ನ ಪೊಲೀಸರು ಈ ಒಂದು ಸುತ್ತೋಲೆಯನ್ನು ಗಮನಿಸಿದ್ರೆ ಒಂದಷ್ಟು ಪೊಲೀಸರಿಗೆ ಮಾಹಿತಿ ಸಿಗಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.